الحمد لله رب العالمين الصلاة والسلام على أشرف المرسلين وعلى آله وصحبه أجمعين أما بعد قل هذه سبيلي إلى الله أدعو إلى الله على بصيرة أنا ومن اتبعني وسبحان الله وما أنا من المشركين. ಇವತ್ತಿನ ಮುഈನಿ ದಾಯಿಗಳ ವಿಶೇಷವಾದ ಚರ್ಚಾ ಸಂಗಮದಲ್ಲಿ ನಾವೆಲ್ಲರೂ ಕೂಡ ಒಂದುಗೂಡಿದ್ದೇವೆ. ಸಂಜೆ ಪ್ರಬೋಧನೆಗಿರುವ ವಿಶಾಲವಾದ ಅವಕಾಶಗಳ ಬಗ್ಗೆ, ಸಾಧ್ಯತೆಗಳ ಬಗ್ಗೆ, ಪರಿಣಾಮಗಳ ಬಗೆಗೆ ಅತಿ ಚಂದವಾಗಿ ನಮ್ಮೊಂದಿಗೆ ಅಲ್ತಾಫ್ ಮುഈನಿ ಮೂಡಿಗೆರೆ ಮಾತನಾಡಿದರು. ಹಲವಾರು ವರ್ಷಗಳ ದಾವತ್ತಿನ ಪರಿಣಿತಿ ಇರುವ, ಒಂದು ಕಾಲದಲ್ಲಿ ಇಲ್ಲಿಯ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ಒಬ್ಬ ಲೇಖಕನಾಗಿ, ಭಾಷಣಕಾರನಾಗಿ, ಸಂಘಟಕನಾಗಿ ಇವತ್ತು ಅಲ್ಹಮ್ದುಲಿಲ್ಲಾ ದೀನಿ ಖಿದ್ಮತ್ತುಗಳನ್ನು ಮಾಡುತ್ತಾ ಇದ್ದಾರೆ. ಅದರೊಂದಿಗೆ ನಾರ್ತ್ ಕರ್ನಾಟಕದ ದಾವಾ ರಂಗದಲ್ಲಿ ಯಶಸ್ವಿಯಾದಂತಹ ದಾಪುಗಾಲನ್ನು ಅಲ್ತಾಫ್ ಮುഈನಿ ಮತ್ತು ಅವರ ತಂಡ ಮುನ್ನಿಡುತ್ತಿದೆ. ಅಲ್ಹಮ್ದುಲಿಲ್ಲಾ ಈಗ ನಮ್ಮ ಎರಡನೆಯ ಸೆಷನ್ ಚರ್ಚಾಗೋಷ್ಠಿ ಪ್ರಬೋಧನೆಗೆ ಸಂಬಂಧಿತವಾಗಿ, ಅಲ್ಲಿರುವ ಅನುಭವಗಳ ಸಂಬಂಧಿತವಾಗಿ ಪರಿಣಾಮಕಾರಿಯಾದಂತಹ ದಾವತ್ತುಗಳ ಬಗ್ಗೆ ಒಂದು ಚರ್ಚೆಗೆ ನಾವು ತಲುಪುತ್ತಿದ್ದೇವೆ. ಈ ಚರ್ಚೆಯ ಆತಿಥ್ಯವನ್ನು ನಮ್ಮ ಆಶಿಕ್ ಮುഈನಿ ಉಸ್ತಾದ್, ಅದೇ ರೀತಿ ಹೈದರ್ ಮುഈನಿ ಉಸ್ತಾದ್, ಅದೇ ರೀತಿ ನವಾಜ್ ಮುಈನಿ ಉಸ್ತಾದ್, ದಾವಾ ವಿಭಾಗದಲ್ಲಿ ಪಳಗಿದ, ಪರಿಣಿತಿಯನ್ನು ಹೊಂದಿದ, ಹಲವಾರು ವರ್ಷಗಳ ಹಿಕ್ಮತ್ತಿನ ಪ್ರಬೋಧನೆಯನ್ನು ಮಾಡಿ ಹಲವು ಮನುಷ್ಯರನ್ನು ಸರಿದಾರಿಗೆ ತಂದ, ಹಲವು ಮನುಷ್ಯರಿಗೆ ಭವಿಷ್ಯದ ಬೆಳಕನ್ನು ತೋರಿಸುತ್ತಿರುವಂತಹ ಈ ಮನುಷ್ಯರು ಅಲ್ಹಮ್ದುಲಿಲ್ಲಾ ನಮ್ಮ ಸಂಸ್ಥೆಯಿಂದ ಕಲಿತು ಹೊರಹೋಗಿದ್ದಾರೆ ಎಂಬುದು ಈ ಸಂಸ್ಥೆಗಿರುವಂತಹ ಯಶಸ್ಸಿನ ವಿಚಾರ. ಸಂಸ್ಥೆ ಮಾಡಿ ಏನಾಯಿತು ಅಂತ ಕೇಳಿದರೆ, ಈ ಸಂಸ್ಥೆಗೆ ಅಲ್ಹಮ್ದುಲಿಲ್ಲಾ ಸಾವಿರಾರು ಮಂದಿಗೆ ಮುಗ್ಧ ಮನಸ್ಸಿನ, ಖಾಲಿ ಮನಸ್ಸಿನ, ಹಲವಾರು ಮನಸ್ಸುಗಳಿಗೆ ಕುರ್ಆನ್ ತಲುಪಿಸಿದ, ಅಹ್ಲುಸುನ್ನತಿ ವಲ್ ಜಮಾಅತ್ತಿನ ಸರಿಯಾದ ವಿಶ್ವಾಸಗಳನ್ನು ಮುಟ್ಟಿಸಿದ, ವೇಷಭೂಷಣಗಳಲ್ಲಿ, ಸಂಸ್ಕೃತಿಯಲ್ಲಿ ಇಸ್ಲಾಮನ್ನು ಯಾವ ರೀತಿ ಮಾದರಿಯಾಗಿ ನಮಗೆ ಮಾಡಬಹುದೆಂಬುದನ್ನು ಸಾವಿರಾರು ಮಕ್ಕಳಿಗೆ ತೋರಿಸಿಕೊಟ್ಟು ಹಲವಾರು ಮಕ್ಕಳಿಗೆ ದಾರಿದೀಪವಾಗಿರುವಂತಹ ಈ ದಾಯಿಗಳು ಈ ಸಂಸ್ಥೆ ಸಮಾಜಕ್ಕೆ ನೀಡದೆ ಎಂದು ಅಲ್ಲಾಹನ ಬಳಿ ಧೈರ್ಯವಾಗಿ ಹೇಳಬಹುದು. ಅಲ್ಲಾಹ್ ಅವರಿಗೆ ಇನ್ನಷ್ಟು ಖಿದ್ಮತ್ ಮಾಡಲಿಕ್ಕಿರುವಂತಹ ತೌಫೀಕನ್ನು ಕರುಣಿಸಲಿ. ಅವರ ಆ ಖಿದ್ಮತ್ತುಗಳು ಅಲ್ಲಾಹನಿಗೆ ಹತ್ತಿರವಾಗಿಸುವ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹತ್ತಿರವಾಗಿಸುವ, ಮಹಬ್ಬತ್ತನ್ನು ದುಪ್ಪಟ್ಟುಗೊಳಿಸುವ ಮಾಧ್ಯಮವಾಗಿ ಅಲ್ಲಾಹನು ಸ್ವೀಕರಿಸಲಿ ಎಂದು ಪ್ರಾರ್ಥಿಸುತ್ತಾ, ಕುಲ್ ಹಾದಿಹಿ ಸಬೀಲಿ ಅದುಉ ಇಲಲ್ಲಾಹ್, ನಮ್ಮ ನಿದ್ದೆಯಾಗಲಿ, ಎಚ್ಚರಿಕೆಯಾಗಲಿ, ನಮಾಜುಗಳಾಗಲಿ, ಆರಾಧನೆಗಳಾಗಲಿ, ವೇಷಗಳಾಗಲಿ, ಭೂಷಣಗಳಾಗಲಿ, ಮುಸಲ್ಮಾನನಾದ ಮನುಷ್ಯನ ಸಕಲ ವಿಚಾರಗಳು ಕುಲ್ ಹಾದಿಹಿ ಸಬೀಲಿ ಅದುಉ ಇಲಲ್ಲಾಹ್ ಎಲ್ಲವೂ ಕೂಡ ಅಲ್ಲಾಹನ ಮಾರ್ಗಕ್ಕೆ ಸಂಧಿಸುವ, ಆ ಮೂಲಕ ಜನ್ನತಿಗೆ ಪ್ರವೇಶಿಸುವ, ಆ ಮೂಲಕ ಅಲ್ಲಾಹನ ಲಿಕಾಯಿಗೆ ಅರ್ಹರಾಗುವಂತಹ ಸಂವಿಧಾನವನ್ನಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಹೃಸ್ವವಾದ ವಾಕ್ಯದ ಮೂಲಕ
ಪವಿತ್ರವಾದ ಕುರ್ಆನನ್ನು ಓದಿ ನಮಗೆ ಕಲಿಸಿಕೊಡುತ್ತಾ ಇರುವಂಥದ್ದು. ಕುಲ್ ಹಾದಿಹಿ ಸಬೀಲಿ ಅಂತ ಹೇಳಿದಾಗ ಮೇಸ್ತ್ರಿಯದ್ದಾದಂತಹ ರೂಟ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿಕೊಟ್ಟಿದ್ದಾರೆ. ಉಪನ್ಯಾಸಕನಿಗೆ ಅವನದ್ದೇ ಆದಂತಹ ಸ್ವರ್ಗಕ್ಕೆ ತಲುಪುವಂತಹ ರೂಟುಗಳಿದೆ. ಇಂಜಿನಿಯರಿಗೆ ಅವನದ್ದೇ ಆದಂತಹ ರೂಟುಗಳಿದೆ. ಡಾಕ್ಟರ್ನಿಗೆ ಅವನದ್ದೇ ಆದಂತಹ ರೂಟುಗಳಿದೆ. ಒಬ್ಬ ಪ್ರಬೋಧಕನಿಗೆ ಅವನದ್ದೇ ಆದಂತಹ ರೂಟುಗಳಿದೆ. ಕುಲ್ ಹಾದಿಹಿ ಸಬೀಲಿ, ಆ ದಾರಿಗಳೆಲ್ಲವೂ ಕೂಡ ಸಂಧಿಸುವಂಥದ್ದು ಒಂದು ರೇಖೆಯಾಗಿದೆ. ಆ ರೇಖೆ ನೇರೆ ತಲುಪುವಂಥದ್ದು ಪವಿತ್ರವಾದಂತಹ ಸ್ವರ್ಗಕ್ಕಾಗಿದೆ. ನಮ್ಮ ಜೀವನ ಮರಣವೆಲ್ಲವೂ ಕೂಡ ಆ ರೇಖೆಯಲ್ಲಿ ಸಂಧಿಸಬೇಕು. ಅಲ್ಲಾಹನು ತೌಫೀಕ್ ನೀಡಲಿ. ಆ ದಾವತ್ತಿನ ಅತಿ ದೊಡ್ಡ ಕಾರ್ಯವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಅಲ್ಲಾಹನು ಹೇಳುತ್ತಾ ನಂತರ ಹೇಳುವಂಥದ್ದು ಅನ ವಮನಿತ್ತಬಅನಿ. ಈ ದಾವತ್ತಿನ ವಿಶೇಷವಾದ ಕಾರ್ಯವನ್ನು, ಇಂತಹ ಅದ್ಭುತವಾದ ಸೌಭಾಗ್ಯದಿಂದ ಕೂಡಿದಂತಹ ಕಾರ್ಯವನ್ನು ಮಾಡುತ್ತಾ ಇರುವಂಥದ್ದು ಯಾರೋ ಬಿಕಾರಿಗಳಲ್ಲ, ದಾರಿ ಹೋಕರಲ್ಲ. ಅನ ವಮನಿತ್ತಬಅನಿ, ನಾನು ಮತ್ತು ನನ್ನನ್ನು ಹಿಂಬಾಲಿಸುವಂತಹ ಹಿಂಬಾಲಕರು. ಅಲ್ಲಾಹನು ಆ ಪೈಕಿ ನಮ್ಮನ್ನು ಸೇರಿಸಲಿ. ನಮಗೆ ದೊಡ್ಡ ಸಂತೋಷವನ್ನು ನೀಡುತ್ತಾ ಇದೆ. ಅನ ಅಂತ ಹೇಳಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಸ್ವಂತಿಕೆಯ ಬಗ್ಗೆ. ಆದರೆ ವಮನಿತ್ತಬಾನಿ ಅಂತ ಹೇಳಿದ್ದು ಈ ಪವಿತ್ರವಾದ ಇಸ್ಲಾಮಿಗೆ ಯಾರೆಲ್ಲ ರೂಟನ್ನು ತೋರಿಸಿಕೊಡುತ್ತಾರೆಯೋ ಅಂತ್ಯ ದಿನದವರೆಗೆ ಬರುವಂತಹ ಅದು ನಿರಂತರವಾಗಿ ಕಿಯಾಮತ ದಿನದವರೆಗೆ ನಡೆಯುತ್ತಾ ಇರುತ್ತದೆ. ಇಸ್ತಿಮ್ರಾರಾಗಿದೆ. ಅದು ನಡೆಯುತ್ತಲೇ ಇರುತ್ತದೆ. ಈ ದಾವತ್ ನಡೆಯುತ್ತಲೇ ಇರುತ್ತದೆ. ನಡೆಸುವವರು ಯಾರು ಅಂತ ಕೇಳಿದರೆ ಅನ ವಮನಿತ್ತಬಾನಿ ಅಲಾ ಬಸೀರತಿನ್, ಅವರವರಿಗೆ ಸಿಕ್ಕಂತಹ ಪವಿತ್ರವಾದ ದೀನಿನ ಆ ಖಚಿತವಾದಂತಹ ವಿಚಾರಗಳು ಮನಸ್ಸಿನಲ್ಲಿ ರೂಢಮೂಲವಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಪ್ರವಾದಿಯವರನ್ನು ಹಿಂಬಾಲಿಸುವಂತಹ ಹಿಂಬಾಲಕರು ಸುಹಾಬತುಗಳದರಲ್ಲಿದ್ದಾರೆ, ತಬಅು ತಾಬಿঈನ್ಗಳದರಲ್ಲಿದ್ದಾರೆ, ಸಲಫು ಸ್ವಾಲಿಹೀನ್ಗಳದರಲ್ಲಿದ್ದಾರೆ. ಕಳೆದು 1400 ವರ್ಷ ದಾಟಿ ಬರುವಂತಹ ನಮ್ಮಂತಹ ಪಾಪಿಗಳಾದ, ನಮ್ಮಂತಹ ಸಾಧುಗಳಾದ ಮನುಷ್ಯರು ಕೂಡ ಕೆಲವೊಮ್ಮೆ ಅದರಲ್ಲಿ ಒಳಪಡುವಂತಹ ಸಾಧ್ಯತೆಗಳಿದೆ. ಅಲ್ಲಾಹನು ಆ ಪೈಕಿ ನಮ್ಮನ್ನು ಸೇರಿಸಲಿ. ಒಂದು ವೇಳೆ ಆ ಪೈಕಿ ನಾವು ಸೇರಿದರೆ, ಅನಮನಿತ್ತಬಾನಿ ಎಂಬಂತಹ ಆ ಸಾಲುಗಳಲ್ಲಿ ನಾವು ಸೇರಿದರೆ ಖಂಡಿತವಾಗಿಯೂ ನಮ್ಮ ಸಾಲು, ನಮ್ಮ ಲೈನ್ ನಾಳ ಆಖಿರದಲ್ಲಿ ಸ್ವರ್ಗಕ್ಕಿರುವಂತಹ ಲೈನ್ ಆಗಲಿಕ್ಕಿದೆ. ಕಾರಣ ಅದರ ಮುಂದೆ ನಿಂತಿರುವಂಥದ್ದು ಅನವಾಗಿದೆ. ಆ ಅನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಅಲ್ಲಾಹನ ಸೌಭಾಗ್ಯವನ್ನು ಕರುಣಿಸಲಿ. ಮಾಡುವಂತಹ ಪ್ರತಿಯೊಂದು ಖಿದ್ಮತ್ಗಳಲ್ಲಿ ನಿಷ್ಕಳಂಕವಾದ, ಕಲ್ಮಶವಿಲ್ಲದ, ಸ್ವಚ್ಛ ಹೃದಯವನ್ನು ಕೊಟ್ಟು ಆ ಮೂಲಕ ಸ್ವಚ್ಛಂದವಾದ ಎಷ್ಟೋ ಹೃದಯಗಳನ್ನು ಅಲ್ಲಾಹನ ಪವಿತ್ರವಾದ ದಾರಿಯಡೆಗೆ ತಲುಪಿಸುವಂತಹ ಸೌಭಾಗ್ಯವನ್ನು ಅಲ್ಲಾಹನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಚರ್ಚಾ ಸಂಗಮಕ್ಕೆ ಅದೇ ರೀತಿ ಅದರ ಆತಿಥ್ಯವನ್ನು ವಹಿಸುವ ಅತಿಥಿಗಳಿಗೆ ಎಲ್ಲ ರೀತಿಯ ಸ್ವಾಗತಗಳನ್ನು ಕೋರುತ್ತಾ ಚರ್ಚಾ ಸಂಗಮಕ್ಕೆ ನಾವು ರೆಡಿಯಾಗುತ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್ ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.